ಶ್ರೀ ಯುಟಿ ಖಾದರ್ ಫರೀದ್ ಅವರನ್ನು 2007, 2008, 2013, 2018, 2023 ಹೀಗೆ ವಿಧಾನಸಭೆಗೆ ನಿರಂತರವಾಗಿ ಆಯ್ಕೆ ಮಾಡಲಾಗಿದ್ದು, ವಿಧಾನಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ 2013ರಲ್ಲಿ ಸದನವೀರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಶ್ರೀ ಯುಟಿ ಖಾದರ್ ಫರೀದ್ ಅವರು 2013ರಿಂದ 2016ರವರೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಯ ಅಗತ್ಯವಾಗಿದ್ದ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲು ಬೈಕ್ ಆಂಬುಲೆನ್ಸ್ ಸೌಲಭ್ಯವನ್ನು, ಅಪಘಾತಕ್ಕೀಡಾದವರಿಗೆ ವಿಶೇಷ ಸಾಂತ್ವನ ಯೋಜನೆಯನ್ನು, ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತ ದಂತ ವಿತರಣೆಯನ್ನು, ಪ್ರಸ್ತುತ ಆಯುಷ್ಮಾನ್ ಭಾರತ ಯೋಜನೆಗೆ ಸಮಾನವಾದ ಆರೋಗ್ಯಶ್ರೀ ಆರೋಗ್ಯ ಯೋಜನೆಯನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ಮತ್ತು ಹಿಮೋಫಿಲಿಯಾ ಮತ್ತು ಇತರ ಅಪರೂಪದ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವ ನೆರವಿನ ಸೌಲಭ್ಯವನ್ನು ಒದಗಿಸಿದ್ದಾರೆ. ನೋಡಿ, ಎಷ್ಟು ಕಾರಣಗಳನ್ನ ನಮ್ಮ ವಿಶ್ವವಿದ್ಯಾಲಯದವರು ಹುಡುಕಿದ್ದಾರೆ. ಯಾಕೆ ಡಾಕ್ಟರೇಟ್ ಕೊಡೋದಂತೇಳಿ ನಾಳೆ ಯಾರು ಪ್ರಶ್ನಿಸಬಾರದು. 2016ರಿಂದ 2018ರವರೆಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾಗಿದ್ದ ಶ್ರೀ ಯುಟಿ ಖಾದರ್ ಫರೀದ್ ಅವರು ಪಡಿತರ ಚೀಟಿಗಳ ವಿತರಣೆಗಾಗಿ ಆನ್ಲೈನ್ ಆಧಾರಿತ ಅರ್ಜಿಯನ್ನು ಪ್ರಾರಂಭಿಸಿದರು. ಇದರಿಂದಾಗಿ ರಸ್ತೆ ಬದಿಯ ಅಂಗಡಿಗಳನ್ನು ಹೊಂದಿದವರೂ ಸೇರಿದಂತೆ ಬಿಪಿಎಲ್ ಮತ್ತು ಎಪಿಎಲ್ ಫಲಾನುಭವಿಗಳಿಗೆ ಸರ್ಕಾರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಇದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಲಾಯಿತು. ಅವರು ರಾಜ್ಯ ಆಹಾರ ಆಯೋಗ ಮತ್ತು ರಾಜ್ಯ ವಿಜಿಲೆನ್ಸ್ ಆಯೋಗದ ರಚನೆಯ ಭಾಗವಾಗಿದ್ದರು ಮತ್ತು ಪಡಿತರ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಮತ್ತು ಡಿಜಿಟಲ್ ಆಗಿ ಒಂದೆಡೆಯಿಂದ ಇನ್ನೊಂದಿಗೆ ತೆಗೆದುಕೊಂಡು ಹೋಗಬಹುದಾದ ಪಡಿತರ ಚೀಟಿಯನ್ನು ಸಹ ಪರಿಚಯಿಸಿದರು. 2018ರಿಂದ 2019ರವರೆಗೆ ವಸತಿ ಸಚಿವರಾಗಿ ಶ್ರೀ ಯುಟಿ ಖಾದರ್ ಫರೀದ್ ಅವರು ಬಿಪಿಎಲ್ ಮತ್ತು ಬಡ ಕುಟುಂಬಗಳಿಗೆ ಕಡಿಮೆ ಬೆಲೆಯ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದರು ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ನಗರದ ವಸತಿ ನಿಯಮಗಳನ್ನು ಸುವ್ಯವಸ್ಥಿತಗೊಳಿಸಿದರು. ಪಿಜಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಗರ ಕಟ್ಟಡ ನೀತಿಯನ್ನು ಜಾರಿಗೆ ತಂದರು ಮತ್ತು ಮೊಬೈಲ್ ಮೂಲಕ ಸಂವಹನ ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯಕ್ರಮಕ್ಕಾಗಿ ಓವರ್ ನೀತಿಯನ್ನು ಪರಿಚಯಿಸಿದರು. ಅವರು ಹಮ್ಮಿಕೊಂಡಂತಹ ಒಂದೊಂದು ಕಾರ್ಯಕ್ರಮವೂ ಸಹ ವ್ಯಾಪಕವಾಗಿ ಸಮಾಜಕ್ಕೆ, ಸಮುದಾಯಕ್ಕೆ ಹೇಗೆ ಲಾಭವಾಗುತ್ತದೆ ಎಂಬುದನ್ನು ವಿಶ್ವವಿದ್ಯಾಲಯ ಈ ರೀತಿಯಾಗಿ ಗುರುತಿಸಿದೆ. ಶ್ರೀ ಯುಟಿ ಖಾದರ್ ಫರೀದ್ ಅವರು 2023ರಿಂದ ಇಲ್ಲಿಯವರೆಗೆ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆಗಿ ನೇಮಕಗೊಳ್ಳುವ ಮೊದಲು 2022ರಿಂದ 2023ರವರೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಸೇವೆ ಸಲ್ಲಿಸಿದ್ದರು. ಚರ್ಚೆಯ ಮೂಲಕ